ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಇವತ್ತಿನ ಈ ಬ್ಲಾಗಲ್ಲಿ ಈ ಒಂದು ಬೇಸಿಗೆ ಕಾಲದಲ್ಲಿ ನಮ್ಮ ಫೇಸು ಬಿಸಿಲಿಗೆ ಹೋಗಿ ತುಂಬಾ ಡಲ್ ಆಗಿಬಿಟ್ಟಿರುತ್ತೆ. ಸೊ ಆ ಒಂದು ಡಲ್ನೆಸ್ ಹೋಗೋಕ್ಕೆ ಮತ್ತು ಫೇಸ್ನ ಗ್ಲೋ ಮಾಡೋದಕ್ಕೆ ನಾನು ಒಂದು ಟಿಪ್ಸ್ನ ತಂದಿದ್ದೀನಿ. ಸೊ ಇಲ್ಲಿ ಬೇಕಾಗಿರೋವಂಥದ್ದು ಈ ಒಂದು ಫೇಸ್ ಪ್ಯಾಕ್ಗೆ ಇಲ್ಲಿ ಬಂದುಬಿಟ್ಟು ನಾನು ಒಂದು ನಿಂಬೆಹಣ್ಣನ್ನು ಇಲ್ಲಿ ಅರ್ಧ ಹೋಳಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆದಮೇಲೆ ಒಂದು ಚಿಕ್ಕ ಗಾತ್ರದ್ದು ಒಂದು ಆಲೂಗಡ್ಡೆನ ತೊಗೊಂಡಿದ್ದೀನಿ. ಅದಾದಮೇಲೆ ನಾನಿಲ್ಲಿ ಒಂದು ಚಿಕ್ಕ ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಇದು ಬಂದುಬಿಟ್ಟು ಕಡಲೆ ಹಿಟ್ಟು, ಮನೆಯಲ್ಲೇ ಮಾಡಿದಂಥ ಕಡಲೆ ಹಿಟ್ಟಿದು. ಸೊ ಇಷ್ಟೆಲ್ಲನೂ ನಮ್ಮ ಒಂದು ಫೇಸ್ ಪ್ಯಾಕ್ಗೆ ಬೇಕಾಗುತ್ತೆ. ಅದ್ರ ಜೊತೆಗೆ ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ಗಟ್ಟಿ ಮೊಸರು ಬೇಕಾಗುತ್ತೆ. ಅದಾದಮೇಲೆ ನಾವಿಲ್ಲಿ ಮುಲ್ತಾನ್ ಮಿಟ್ಟಿ ಅಂತಾರಲ್ವ, ಸೊ ಅದ್ರದ್ದು ನಾನು ಒಂದು ಸ್ಪೂನು ಪೌಡ್ರ್ ಬೇಕಾಗುತ್ತೆ. ಸೊ ಇಷ್ಟನ್ನು ನಾವು ಈ ಒಂದು ಫೇಸ್ ಪ್ಯಾಕ್ಗೆ ಯೂಸ್ ಮಾಡ್ತಿರೋ ಅಂಥದ್ದು. ಈ ಒಂದು ಹೋಮ್ ಮೇಡ್ ಫೇಸ್ ಪ್ಯಾಕ್ ಏನಿದೆಯಲ್ಲ, ಇದು ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ನಾವು ಇದನ್ನು ಅಟ್ಲೀಸ್ಟ್ ವಾರದಲ್ಲಿ ಒಂದು ಸತಿನಾದರೂ, ಈ ಒಂದು ಸಮ್ಮರ್ ಟೈಮಲ್ಲೇ ಅಂತಲ್ಲ, ಯಾವಾಗ ಬೇಕಾದರೂ ನಾವು ಇದನ್ನು ಯೂಸ್ ಮಾಡೋದ್ರಿಂದ ಒಂದು ಒಳ್ಳೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಡಲ್ ಆಗಿರುವಂಥ ಫೇಸು ಡೇ ಬೈ ಡೇ ನಮಗಿದು ಗ್ಲೋನ ಕೊಡುತ್ತೆ. ಸೊ ಆ್ಯಂಡ್ ಫೇಸಲ್ಲಿ ಯಾವುದೇ ಥರ ಒಂದು ಪ್ಯಾಚಸ್ ಮಾರ್ಕ್ಸ್ ಇದ್ರೂ ಕೂಡ ಇದರಿಂದ ರಿಮೂವ್ ಆಗುತ್ತೆ. ಸೊ ನಾನು ಏನೇನೋ ಇಂಗ್ರೀಡಿಯೆಂಟ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೆನಲ್ಲ, ಅದನ್ನೆಲ್ಲನೂ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇಲ್ಲಿ ನಾನು ಒಂದು 2 ಟೈಮ್ಸ್ಗೆ ಆಗುವಂಥ ಒಂದಷ್ಟು ಫೇಸ್ ಪ್ಯಾಕ್ನ ಮಾಡ್ಕೊತಾ ಇದ್ದೀನಿ. ಸೊ ನಾನಿಲ್ಲಿ 2 ಸ್ಪೂನಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ. ಸೊ ಅದಾದಮೇಲೆ ನಾವಿಲ್ಲಿ ಎಲ್ಲನೂ ಒಂದು ನುಣ್ಣಗೆ ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ. ಸೊ ನುಣ್ಣಗೆ ಗ್ರೈಂಡ್ ಮಾಡಿಕೊಂಡು ಇದನ್ನು ನಾವು ಬೇಕಾದರೆ ಫಿಲ್ಟ್ರ್ ಮಾಡ್ಕೋಬೋದು. ಬಟ್ ನಾನಿಲ್ಲಿ ಮತ್ತೆ ಯಾವುದೇ ಥರ ಒಂದು ಸೋದಿಸ್ಕೊಳಕ್ಕೆ ಹೋದೆ, ಬಟ್ ಅದು ತಿಕ್ನೆಸ್ಸು ಏನಿರುತ್ತಲ್ಲ ಟೊಮೆಟೊದು ಅದೆಲ್ಲ ಹಾಗೆ ಇದ್ದಿದ್ದರಿಂದ ನಾನು ಮತ್ತೆ ಅದೆಲ್ಲ ಸೋದಿಸ್ಬಿಟ್ರೆ ಅದರಲ್ಲಿರೋ ಅಂಶ ಎಲ್ಲ ಒಟ್ಟೋಗುತ್ತೆ ಅಂತ ಮತ್ತೆ ನಾನು ಅದನ್ನು ಸೋದಿಸ್ಲಿಲ್ಲ, ಹಾಗೆ ಹಾಕ್ಕೊಂಡಿದ್ದೀನಿ. ಸೊ ನೀವು ಬೇಕಾದರೆ ಅದೇನಾದರೂ ನಿಮ್ಗೆ ಇರಿಟೇಷನ್ ಆಗುತ್ತೆ, ಅದು ಫೇಸ್ಗೆ ಸಿಗ್ತಾ ಇದ್ರೆ ಅನ್ನೋದಾದರೆ ನೀವು ಅದನ್ನು ಕಂಪ್ಲೀಟಾಗಿ ಸೋದಿಸ್ಕೊಳ್ಬೋದು. ಬಟ್ ನಾನಿಲ್ಲಿ ಯಾವುದೇ ಥರ ಸೋದಿಸಿಲ್ಲ, ಹಾಗೆ ಅದನ್ನು ಹಾಕ್ಕೊಂಡೆ. ಸೊ ಇದನ್ನು ನಾವೇನು ಈ ಒಂದು ತಿಕ್ನೆಸ್ ಇದೆಯಲ್ಲ, ಇದು ಆದಮೇಲೆ ನಾವೇನು ಒಂದು ಮುಲ್ತಾನ್ ಮಿಟ್ಟಿ ಇರುತ್ತಲ್ಲ ಅದು, ಮತ್ತು ನಾವು ಕಡಲೆ ಹಿಟ್ಟು 2 ಸ್ಪೂನ್ ಅಷ್ಟು ನಾನು ತೊಗೊಂಡಿದ್ದೆ. ಸೊ ಆ ಒಂದು ಕಡಲೆ ಹಿಟ್ಟು ಎರಡನ್ನೂ ನಾವು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಈ ಕಡಲೆ ಹಿಟ್ಟು ಏನಂದರೆ ನಾವು ಮನೆಯಲ್ಲಿ ಪ್ಯೂರ್ ಆಗಿರುತ್ತೆ ಮಾಡ್ಕೊಳ್ಳೋದು. ಕಡಲೆ ಬೇಳೆನ ತೊಗೊಂಬಂದು ಬಿಸಿಲಿಗೆ ಹಾಕ್ಕೊಂಡು ನಾನು ಇದನ್ನು ಮನೆಯಲ್ಲೇ ತಯಾರಿಸ್ಕೊತೀನಿ. ಈ ಥರ ಒಂದು ಫೇಸ್ ಪ್ಯಾಕಾಗೆಲ್ಲ ನಾವು ಅದನ್ನು ಯೂಸ್ ಮಾಡೋದ್ರಿಂದ ಒಳ್ಳೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಆ ಒಂದು 2 ಸ್ಪೂನ್ ಅದನ್ನು ಹಾಕ್ಕೊಂಡು ಇಲ್ಲಿ ಮುಲ್ತಾನ್ ಮಿಟ್ಟಿ ಏನೈತಲ್ಲ ಅದನ್ನು ಸಹ ನಾನಿಲ್ಲಿ ಒಂದು 2 ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ನಾವೇನಾದರೂ ಇನ್ ಕೇಸ್ ಫ್ರಿಜ್ಜಲ್ಲಿ ಕೂಡ ಒಂದು ವಾರ ಗಂಟ ನಾವು ಇದನ್ನು ಇಟ್ಕೊಂಡು ಸ್ಟೋರ್ ಮಾಡ್ಕೊಬೋದು. ಇಟ್ಕೊಂಡು ನಾವು ವಾರದಲ್ಲಿ ಒಂದು 2 ಸತಿ ನಾವು ಇದನ್ನು ಯೂಸ್ ಮಾಡ್ಕೊಬೋದು. ಈಗ ನಾವು ಏನಾದರೂ ಒಂದು ಸ್ನಾನಕ್ಕೆ ಹೋಗೋಕ್ಕೆ ಮುಂಚೆ ಆಗ್ಬೋದು, ಅಥವಾ ಒಂದು ಫೇಸ್ ವಾಶ್ ಮಾಡೋಕ್ಕೆ ಮುಂಚೆ ಇರ್ಬೋದು, ನಾವು ಇದನ್ನು ಒಂದು ಹಾಫ್ ಆನ್ ಅವರ್ಗೆ ಮುಂಚೆ ಹಾಕ್ಕೊಂಡು ಜಸ್ಟ್ ಒಂದು 15 ಮಿನಿಟ್ಸ್ ಬಿಟ್ಟರೆ ಸಾಕು, ಇದು ಚೆನ್ನಾಗಿ ಡ್ರೈ ಆಗಿಬಿಡುತ್ತೆ. ಸೊ ಈಗ ಆ ಪ್ಯಾಕ್ ರೆಡಿ ಆಯಿತು. ಆ ಪ್ಯಾಕ್ನ ನಮ್ಮ ಫೇಸ್ನ ಪ್ರತಿಯೊಂದು ಕಂಪ್ಲೀಟ್ ಏನಿದೆಯಲ್ಲ ಎಲ್ಲ ಕಡೆಗೂ ಫೇಸ್ಗೆ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಇದನ್ನು ಕಂಪ್ಲೀಟಾಗಿ ಅಪ್ಲೈ ಮಾಡ್ಕೊಂಡು ನಾವು ಇದಕ್ಕೊಂದು ಅಟ್ಲೀಸ್ಟ್ ಒಂದು 5 ಮಿನಿಟ್ಸ್ ಮಸಾಜನ್ನ ಕೊಟ್ಕೊಬೇಕಾಗತ್ತೆ. ಸರ್ಕಲ್ ಪೊಸಿಷನಲ್ಲಿ ನಾವು ಇದನ್ನು ಮಸಾಜ್ ಕೊಟ್ಕೊಬೇಕಾಗತ್ತೆ. ನಾವು ಏನು ಇನ್ ಕೇಸ್ ಕಣ್ಣತ್ರ ಡಾರ್ಕ್ ಸರ್ಕಲ್ ಇದ್ದರೂ ಕೂಡ ಇದರಿಂದ ಒಂದು ರಿಮೂವ್ ಆಗುತ್ತೆ. ಸೊ ನೀಟಾಗಿ ನೋಡಿ, ಈ ಥರ ಒಂದು ಸರ್ಕಲ್ ಪೊಸಿಷನಲ್ಲಿ ನಾವು ಕಂಪ್ಲೀಟ್ ಫೇಸನ್ನು ಮಸಾಜ್ ಮಾಡ್ಕೊಬೇಕು ಒಂದು 5 ಮಿನಿಟ್ಸ್. ಇದರಿಂದ ನಮ್ಮ ಏನು ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಾಗುತ್ತೆ. ಅದು ಅಲ್ಲದೆ ಇದರಿಂದ ನಾವು ಮಸಾಜ್ ಮಾಡೋದ್ರಿಂದ ರಿಸಲ್ಟ್ ಕೂಡ ಚೆನ್ನಾಗಿರುತ್ತೆ. ಜಸ್ಟ್ ಅಪ್ಲೈ ಮಾಡಿ ಬಿಟ್ಬಿಡೋದಕ್ಕಿಂತ ಒಂದು 5 ಮಿನಿಟ್ಸ್ ನಾವು ಈ ಥರ ಒಂದು ಮಸಾಜ್ ಕೊಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಈ ಥರ ಒಂದು ಕಂಪ್ಲೀಟ್ ಫೇಸಲ್ಲಿ ಇದನ್ನು ಮಸಾಜ್ ಮಾಡ್ಕೊತಾ ಇದ್ದೀನಿ. ಏನು ಒಂದು ಚೀಕ್ಸ್ ಆಗ್ಬೋದು, ನೋಸ್ ಆಗ್ಬೋದು, ಪ್ರತಿಯೊಂದು ಕಡೆನೂ ಚೆನ್ನಾಗಿ ಒಂದು ಮಸಾಜನ್ನ ಕೊಟ್ಕೋಬೇಕು. ಸೊ ಇದು ನಾವು ಈ ಒಂದು ಫೇಸ್ ಪ್ಯಾಕ್ ಏನಿದೆಯಲ್ಲ, ಇದು ಬಂದುಬಿಟ್ಟು ಸಮ್ಮರ್ಗೆ ಒಂದು ಬೆಸ್ಟ್ ಫೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು. ಯಾಕಂದರೆ ಈಗ ಬಿಸಿಲಲ್ಲೆಲ್ಲ ಓಡಾಡಿ ತುಂಬ ಬಿಸಿಲಿಗೆ ಟ್ಯಾನ್ ಆಗಿರುತ್ತೆ, ಮತ್ತು ತುಂಬಾ ಡಲ್ ಆಗಿ ಅನಿಸ್ತಾ ಇರುತ್ತೆ ಬಿಸಿಲಿಗೆ. ಸೊ ಆದ್ದರಿಂದ ನಾವು ಈ ಪ್ಯಾಕ್ನ ವೀಕ್ಲಿ ಒಂದು ಸತಿ ಯೂಸ್ ಮಾಡೋದ್ರಿಂದ ಸೊ ಒಳ್ಳೆ ಬೆಸ್ಟ್ ರಿಸಲ್ಟ್ ಅಂತಲೇ ಹೇಳ್ಬೋದು. ನಾನು ಆ್ಯಕ್ಚುಲಿ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ, ಒಳ್ಳೆ ರಿಸಲ್ಟ್ ನನಗೆ ಸಿಗ್ತಾ ಇದೆ. ಸೊ ಅದಕ್ಕೋಸ್ಕರ ನಾನು ನಿಮ್ಗೆ ಯೂಸ್ ಆಗುತ್ತೆ ಅಂತ ನಾನು ಈ ಒಂದು ಟಿಪ್ಸ್ನ ನಿಮ್ಮ ಜೊತೆಗೂ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಟ್ರೈ ಮಾಡಿ ನೋಡಿ, ಮನೆಯಲ್ಲಿ ಒಳ್ಳೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಸೊ ಇದು ಆದಮೇಲೆ ಮಸಾಜ್ ಕೊಟ್ಕೊಂಡಾದ್ಮೇಲೆ ಕಂಪ್ಲೀಟ್ ಫೇಸ್ಗೆ ನಾವು ಈ ಒಂದು ಪ್ಯಾಕ್ನ ಕಂಪ್ಲೀಟಾಗಿ ನಾವು ಅಪ್ಲೈ ಮಾಡ್ಕೊಬೇಕಾಗುತ್ತೆ. ಈ ಒಂದು ಕಣ್ಣು ಭಾಗದ ಹತ್ರ ನೋಡಿಕೊಂಡು ನಿಧಾನಕ್ಕೆ ಹಾಕ್ಕೊಳ್ಬೇಕು. ಕಂಪ್ಲೀಟ್ ಜಾಗ ಇಲ್ದಂಗೆ ಕವರ್ ಮಾಡಿಕೊಂಡು ಒಂದು 15 ಮಿನಿಟ್ಸ್ ಬಿಟ್ಟು ಅದು ಟೈಟ್ ಆಗುತ್ತೆ ಫೇಸು. ಆಗ ನಾವು ಫೇಸ್ ವಾಶ್ನ ಮಾಡ್ಕೊಂಡು ಬಂದರೆ ನೋಡ್ಬೋದು ಯಾವ ಥರ ಒಂದು ಡಿಫ್ರೆನ್ಸ್ ನಿಮ್ಗೆ ಕಾಣಿಸ್ತಾ ಇದೆ ಅಂತ. ತುಂಬಾ ಸಾಫ್ಟಾಗಿರುತ್ತೆ, ಹಾಗೆ ಗ್ಲೋ ಆಗಿ ಕೂಡ ಕಾಣಿಸುತ್ತೆ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಕೂಡ ಶೇರ್ ಮಾಡಿ. ಮತ್ತೆ ಬ್ಲಾಗಲ್ಲಿ ಸಿಗ್ತೀನಿ.